ನಮಸ್ಕಾರ ಪ್ರೀತಿ ವೀಕ್ಷಕರೇ. ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಇಲ್ಲಿವರೆಗೆ ಕೇದಾರ್ಲಿಂಗ್ ಕುಂಬಾರ್ ಅವರ ಯಾತ್ರೆಯು 13 ದಿನ ಪೂರೈಸಿದಂತಾಗಿದೆ. ಅಳಗಾಂವ್ ಎಂಬ ಗ್ರಾಮದಲ್ಲಿ ನಿನ್ನೆ ರಾತ್ರಿ ವಾಸ್ತವ್ಯ ಹೂಡಿ ಅವರು ಎಲ್ಲರೂ ರಾತ್ರಿ ಹೊತ್ತು ಊಟವನ್ನು ಮಾಡಿಕೊಂಡು ಅಲ್ಲಿಯ ಒಂದು ಮಂದಿರದಲ್ಲಿ ಅವರಿಗಾಗಿ ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಏನು ಹೋಳಿಗೆ ಆಗಿರ್ಬೋದು ಅಥವಾ ಏನು ಚಪಾತಿ ಆಗಿರ್ಬೋದು ಎಲ್ಲ ರೀತಿಯನ್ನು ಊಟದ ವ್ಯವಸ್ಥೆಯನ್ನು ಮಾಡಿ ಅವರೇ ಅವರಿಗೆ ಊಟವನ್ನು ಕೊಟ್ಟಿದ್ದಾರೆ. ಅಳಗಾಂವದಿಂದ ಎಂದಿನಂತೆ ಬೆಳಗ್ಗೆ 4 ಗಂಟೆಗೆ ಎದ್ದುಕೊಂಡು ಹಾಗೆ ಅವರು ನಿತ್ಯದ ಎಲ್ಲ ಕರ್ಮವನ್ನು ಮುಗಿಸಿಕೊಂಡು ಬೇಗ ಸ್ನಾನ ಮಾಡಿಕೊಂಡು ತಮ್ಮ ಪಾದಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ. 13 ದಿನವಾದ ಪಾದಯಾತ್ರೆಯನ್ನು ಕ್ರಮಿಸಿದರೂ ಕೂಡ ಯಾವುದೇ ಆಯಾಸವಿಲ್ಲದೆ, ಸುಸ್ತು ಇಲ್ಲದೆ ಒಂದು ಇದರಲ್ಲಿಂದ ಉಲ್ಲಾಸದಿಂದ ಪ್ರಯಾಣಿಸ್ತಿರ್ತಕ್ಕಂಥದ್ದಂದ್ರೆ ಎಲ್ಲ ಕರ್ನಾಟಕದ ಜನತೆಗಳು, ವಿಜಯಪುರ ಜಿಲ್ಲೆ ಜನತೆಗಳು, ಹಾಗೆ ಬಳಗಾನೂರು ಗ್ರಾಮಸ್ಥರು ಎಲ್ಲ ಒಂದು ಖುಷಿ ಪಡ್ತಕ್ಕಂಥ ವಿಷಯ. ಯಾಕಂದರೆ ಸುಮಾರಾಗಿ ಇಲ್ಲಿವರೆಗೆ ಒಂದು 13 ದಿವಸದಿಂದ ನಿರಂತರವಾಗಿ ಡೈಲಿ ಒಂದು 40 ಕಿಲೋಮೀಟ್ರ್, 35 ಕಿಲೋಮೀಟ್ರ್ ಹೀಗೆ 30 ಕಿಲೋಮೀಟ್ರ್ ಪ್ರಯಾಣ ಮಾಡೋದಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಯಾಕಂದ್ರೆ ಒಂದು ಊರಿಂದ ನಾವು ಸುಮಾರು 10-15 ಕಿಲೋಮೀಟ್ರ್ ನಡೆಯೋದೇ ಆಗಲ್ಲ. ನಾವು ಪ್ರತಿಯೊಬ್ಬರು ಒಂದು ಯಾವುದೇ ಒಂದು ಅಂಗಡಿಗೆ ಹೋಗ್ಬೇಕಂತಂದ್ರೆ, ಒಂದು ಹೊಲಕ್ಕೆ ಹೋಗ್ಬೇಕಂದ್ರೆ ಅಥವಾ ಇನ್ನಿತರ ಎಲ್ಲಿ ಯಾವುದೇ ಒಂದು ಸ್ಥಳಕ್ಕೆ ಹೋಗ್ಬೇಕಂತಂದ್ರೆ ಒಂದು ವಾಹನಗಳಿಲ್ಲಾರ್ದೆ, ಬೈಕ್ಗಳಿಲ್ಲಾರ್ದೆ ಹಾಗೆ ಪಾದಚಾರಿಯಿಂದ ನಡ್ಕೊಳ್ಳೋದೇ ಹೋಗೋದೇ ತುಂಬ ಕಷ್ಟಕರ ವಿಷಯ. ನೀವು ನೋಡ್ತಾ ಇದ್ದೀರಿ, ನೀವು ಪ್ರತಿಯೊಬ್ಬರು ನಾವು ಇಲ್ಲಿರ್ತಕ್ಕಂಥವ್ರೆಲ್ಲ ಕೇವಲ ಒಂದು ಮನೆಯಿಂದ ಬಸ್ ಸ್ಟ್ಯಾಂಡ್ ಹೋಗ್ಬೇಕಾದ್ರೆ ಒಂದು ಬೈಕ್ ತೊಗೊಂಡು ಹೋಗ್ತಿರ್ತಾರೆ. ಕೇವಲ ಒಂದು 100-200 ಮೀಟರ್ ಬೈಕ್ನಲ್ಲಿ ಹೋಗ್ತಿರ್ತಾರೆ. ಹಾಗೆ ಬೇರೆಯವರ ಬಗ್ಗೆ ವಿಚಾರ ಮಾಡದೆ ತಮ್ಮದೇ ಆದಂಥ ಒಂದು ವಿಚಾರ ಇಟ್ಟುಕೊಂಡು, ದೇವರ ಮೇಲೆ ಒಂದು ಭಕ್ತಿ ಇಟ್ಕೊಂಡು, ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಏನಪ್ಪ ಅಂತಂದ್ರೆ ಒಂದು ಗ್ರಾಮಸ್ಥರಿಗೆ ಆಗಲಿ ಅಥವಾ ಜಿಲ್ಲೆಯ ಜನತೆಗೆ ಆಗಲಿ ಒಂದು ಒಳ್ಳೆಯದಾಗಬೇಕು, ಒಂದು ಎಲ್ಲ ರೀತಿಯಿಂದ ಅನುಕೂಲತೆ ಆಗಬೇಕು, ಹಾಗೆ ಒಂದು ಗೋಹತ್ಯೆ ನಿಷೇಧ ಆಗಬೇಕು ಅಂದ್ಕೊಂಡು ಒಂದು ಗುರಿಯನ್ನು ಇಟ್ಟುಕೊಂಡು ಕೇದಾರ್ಲಿಂಗ್ ಹಾಗೂ ಅವ್ರ ಸಂಗಡಿಗರು ಇವತ್ತು ಪ್ರಯಾಣಿಸ್ತಿರ್ತಕ್ಕಂಥದ್ದಂದ್ರೆ ತುಂಬ ಖುಷಿಕರ ವಿಷಯ. ಯಾಕಂದ್ರೆ ಅದು ತಾನು ಇದು ಕೇವಲ ಏನು ಯಾವುದೇ ಒಂದು ಭಾರ ಇಲ್ಲಾರ್ದೆ ನಡ್ಕೊಂಡು ಹೋಗೋದಲ್ಲದೆ ತನ್ನ ಜೊತೆಗೆ ಒಂದು 60 ಕಿಲೋ ಮೂಟೆಯನ್ನು ಹೊತ್ಕೊಂಡು ಹೋಗುವುದಂತಂದ್ರೆ ಇದು ಸಾಮಾನ್ಯದ ವಿಷಯ ಅಲ್ಲ. ಯಾಕಂದ್ರೆ ನಾವು ಹೋಗುವಾಗ ಎಷ್ಟೊಂದು ಯಾವುದೇ ಒಂದು ವಸ್ತುಗಳನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಅದು ಕೂಡ ಕೇವಲ ಒಂದು ಭಾಳ ಆದರೆ ಎಲ್ಲಿವರೆಗೆ ಅಂತಂದ್ರೆ ಒಂದು 10 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ಅಷ್ಟೇ ನಡೆಯೋದು ಅಷ್ಟು ಸಾಧ್ಯ ಆಗ್ತದೆ. ಇಲ್ಲಿವರೆಗೆ ಸುಮಾರಾಗಿ ಒಂದು 4-4.5 ಕಿಲೋಮೀಟ್ರನ್ನು ಇಲ್ಲಿಂದ 480 ಕಿಲೋಮೀಟ್ರನ್ನು ಕ್ರಮಿಸಿದಂತಾಗಿದೆ. ಯಾಕಂದ್ರೆ ಇವರು ರಾತ್ರಿನೂ ನಡೆಯೋದೆ, ಬೆಳಗ್ಗೆನೂ ನಡೆಯೋದೆ, ಹಗಲಿನಲ್ಲಿ ನಡೆಯೋದೆ, ಸಮಯವೇನೇ ಇಲ್ಲ ಇವ್ರದ್ದು. ಯಾಕಂದ್ರೆ ರಾತ್ರಿ ಹೊತ್ತು ಕೆಲವೊಂದು ಬಸ್ಸುಗಳು ಸಮೇತ ಎಲ್ಲ ಅವು ರಾತ್ರಿ ಸಮಯದಲ್ಲಿ ತಿರುಗಾಡಲ್ಲ. ಇವರೆಲ್ಲ ಆ ಸಮಯನೂ ರಾತ್ರಿ ಸಮಯನೂ ಟೈಮ್ ಇಲ್ಲದೆ ಏನು ಟೇಬಲ್ ಇಲ್ಲದೆ ತಾವು ಯಾವಾಗ ಪಾದಯಾತ್ರೆಯನ್ನು ಮಾಡ್ಬೇಕು ಅನ್ನಿಸ್ತದೆ ಅವತ್ತು ತಮ್ಮ ಪಾಡಿಗೆ ತಾವು ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಉಳಿದವ್ರ ಬಗ್ಗೆ ವಿಚಾರ ಮಾಡಲ್ಲ. ಯಾಕಂದ್ರೆ ಇವ್ರು ನೋಡ್ತಾ ಇದ್ದೀನಿ, ರೋಡಲ್ಲಿ ಯಾವ ವಾಹನಗಳೇ ತಿರುಗಾಡಲ್ಲ. ಹಗಲಿನಲ್ಲಿ ಕೆಲವೊಂದು ಟೈಮ್ ತಿರುಗಾಡ್ತಾವೆ, ರಾತ್ರಿ ಆಯ್ತಂದ್ರೆ ರೋಡೆಲ್ಲ ಫುಲ್ ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ. ಆದರೆ ಅದೇ ರೀತಿಯಾಗಿ ಇವರು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ರಸ್ತೆಯಲ್ಲಿ ರಾತ್ರಿ ಹೊತ್ತು ಭಯ ಇಲ್ಲದೆ, ಏನಿಲ್ಲದೆ ನಿಶ್ಚಿಂತೆ ಏಕಾಂತದಿಂದ ತಾವು ದೇವರ ಒಂದು ಸ್ಮರಣೆ ಮಾಡುತ್ತಾ, ಶ್ರೀರಾಮನ ಒಂದು ಭಜನೆ ಮಾಡುತ್ತಾ, ಶ್ರೀರಾಮನ ಒಂದು ಜ್ಞಾನ ಮಾಡುತ್ತಾ, ತಮ್ಮದೇ ಆದಂಥ ಒಂದು ಹಾಡುಗಳನ್ನು ಹಾಡುತ್ತಾ, ಭಕ್ತಿ ಗೀತೆಗಳನ್ನು ಹಾಡುತ್ತಾ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಒಂದು ನಿಜಕ್ಕೂ ಅದ್ಭುತವಾದ ವಿಷಯ. ಅದು ಕೇವಲ 4 ಜನಗಳು ಅವರು ಪಾದಯಾತ್ರೆ ಥರ ಅವ್ರ ಜೊತೆ ಇರ್ತಕ್ಕಂಥವ್ರು ಉಳಿದವ್ರು ಯಾರೂ ಜೊತೆ ಇಲ್ಲದೇ ಇದ್ದರೂ ಕೂಡ ಅದು ಯಾವುದೇ ರಾತ್ರಿ ಹೊತ್ತು ಅಂಜಿಕೆ ಅಳುಕು ಇಲ್ಲದೆ ಕೇವಲ ತಾವೇ ಪಾದಯಾತ್ರೆ ಮುಖಾಂತರ ಪ್ರಯಾಣಿಸ್ತಾ ಇದ್ರಂತಂದ್ರೆ ತುಂಬ ಖುಷಿಕರ. ಇಲ್ಲಿ ರೋಡಲ್ಲಿ ನೋಡ್ಬೋದು, ರಾತ್ರಿ ಆದರೂ ಕೂಡ ಹಾಗೆ ಪ್ರಯಾಣಿಸ್ತಾ ಇದ್ದಾರೆ. ಅದು ಮಹಾಗಾಂವ್ ಎಂಬ ತಾಲೂಕು ಕೇಂದ್ರ ಅದ. ಆ ಮಹಾಗಾಂವ್ ಎಂಬ ತಾಲೂಕು ಪ್ರದೇಶವಿದ್ದರೂ ಕೂಡ ಅಲ್ಲಿ ವಾಹನಗಳನ್ನು ಅತಿಯಾಗಿ ತಿರುಗಾಡ್ತಾ ಇಲ್ಲ, ಜನಗಳನ್ನು ತಿರುಗಾಡ್ತಿಲ್ಲ. ಆದರೆ ಇವರು ಹಾಗೆ ರಾತ್ರಿ ಆದರೂ ಕೂಡ ಹಾಗೆ ತಿರುಗಾಡ್ತಾ ಇದ್ದಾರೆ. ಮಹಾಗಾಂವದಲ್ಲಿ ಒಂದು ರಾಮ ಮಂದಿರದಲ್ಲಿ ಹನುಮ ಮಂದಿರದಲ್ಲಿ ವಾಸ್ತವ್ಯ ಹೂಡಿ ಇವತ್ತು ಅಲ್ಲೇ ಉಳ್ಕೊಳ್ತಾರೆ. ಅಲ್ಲೇ ಉಳ್ಕೊಂಡು ಅಲ್ಲೇ ಗ್ರಾಮದವರು ಇವರಿಗೆ ಊಟದ ವ್ಯವಸ್ಥೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಮಹಾಗಾಂವದಲ್ಲಿ ಹಾಗೂ ನಂದಗಾಂವದಲ್ಲಿ ಇವರಿಗಾಗಿ ಕೆಲವರು ಈ ರಾಜಕೀಯ ವ್ಯಕ್ತಿಗಳು, ಹಾಗೆ ಈ ಚಲನಚಿತ್ರ ಸೆಲೆಬ್ರಿಟಿಗಳಿರ್ತಾರಲ್ಲ, ಫಿಲಮ್ ಆ್ಯಕ್ಟರ್ಸ್, ಹೀರೋ ಅಂತ ಕರಿತೀವಿ ನಾವು ನೀವು ಕರಿತಕ್ಕಂಥ ಅದು ರಿಯಲ್ ಹೀರೋ ಅಲ್ಲ, ಈ ಚಲನಚಿತ್ರದ ಹೀರೋಗಳು
ಅವ್ರನ್ನ ನಾವು ಅವ್ರು ಕಂಡ್ರಂದ್ರೆ ಎಲ್ಲರೂ ಎಷ್ಟೋ ಜನಗಳು ಅವ್ರ ಜೊತೆ ಸೆಲ್ಫಿಯನ್ನು ತೆಗೆದುಕೊಳ್ಳೋದು, ಅವ್ರ ಜೊತೆ ಫೋಟೋಗಳನ್ನು ಕ್ಲಿಕ್ಸ್ಕೊಳ್ಳೋದು ತುಂಬ ಜನಗಳನ್ನ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ರಾಜಕೀಯ ಧುರೀಣರು ಬಂದ್ರೆ ಅಥವಾ ಈ ಚಲನಚಿತ್ರ ನಟ ನಟಿಯರು ಬಂದ್ರೆ ಅವ್ರ ಜೊತೆ ಒಂದು ಫೋಸ್ ತಗೋಬೇಕಪ್ಪ, ನಾವು ಇವರೆಲ್ಲ ಸ್ಟಾರ್ ಸೆಲೆಬ್ರಿಟಿಗಳು ಅಂತ ಹೇಳಿ ಆ ಆ ತಿಳ್ಕೊಂಡಿರ್ತೀವಿ. ಆದ್ರೆ ಇವ್ರನ್ನ ಅಲ್ಲಿ ಹೋಗ್ತಕ್ಕಂಥ ರಸ್ತೆಯಲ್ಲಿ ಯಾವ ಥರ ಅಂತಂದ್ರೆ ಎಷ್ಟೋ ಜನಗಳು ಇವ್ರನ್ನ ತಡೆದು ಇವ್ರ ಜೊತೆ ಒಂದು ಸೆಲ್ಫಿ ತಗೊಳ್ಳೋದು, ಇವ್ರ ಜೊತೆ ಫೋಟೋಗಳನ್ನ ತೆಗೆದುಕೊಳ್ಳೋದು, ಅದು ಒಂದು ಹೀರೋಸ್ ರೀತಿಯ ಸೆಲೆಬ್ರೇಷನ್ ಆಗ್ತಾ ಇದೆ. ಯಾಕಂದ್ರೆ ಇವನು ಒಬ್ಬನು ಇನ್ನು ಮೂಟೆ ಒಂದು ಹೊತ್ಕೊಂಡು ಹೋಗ್ತಾನೆ, ಎಲ್ಲಿ ಒಂದು ಹಳ್ಳಿಯಿಂದ ಹೊಂಟಿದ್ದಾನ ಅಂದ್ಕೊಂಡು ನಾವು ಇಲ್ಲಿ ಅಂದ್ಕೊಂಡ್ರೆ ಅಲ್ಲಿ ದಾರಿ ಉದ್ದಕ್ಕೂ ಇವನು ಸೆಲೆಬ್ರಿಟಿ ತರಹನ ಇವ್ರ ಜೊತೆ ಫೋಟೋಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ವೀಕ್ಷಕರೇ, ನಾನು ಒಂದು ವಿಡಿಯೋದಲ್ಲಿ ನೋಡಿದೆ ಇವ್ರನ್ನ. ರಾತ್ರಿ ಸಮಯದಲ್ಲೂ ಕೂಡ ಇವ್ರನ್ನ ತಡೆದುಕೊಂಡು ಅಲ್ಲಿರ್ತಕ್ಕಂಥ ಇವ್ರ ಜೊತೆ ಭಾಷೆ ಬರದೇ ಇದ್ದರೂ ಕೂಡ ಇವರು ಹಾಕಿರ್ತಕ್ಕಂಥ ಬೈಕ್ ಮೇಲೆ ಹಾಕಿರ್ತಕ್ಕಂಥ ಒಂದು ಏನು ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ಏನಿದೆಯಲ್ಲ, ಆ ಬೋರ್ಡ್ ನೋಡಿಕೊಂಡು ಇವ್ರ ಜೊತೆ ಫೋಟೋವನ್ನು ಕ್ಲಿಕ್ಸ್ಕೊಳ್ತಾ ಇದ್ದಾರೆ. ಅಂದ್ರೆ ಎಷ್ಟೊಂದು ಇವರು ಸೆಲೆಬ್ರಿಟಿಗಿಂತಲೂ ಹೆಚ್ಚಿಂದ ಇದ್ದಾರೆ ಅಂತ ನೀವೇ ನೋಡ್ಬೋದು ವೀಕ್ಷಕರೇ. ಕೇದಾರ್ಲಿಂಗ್ ಕುಂಬಾರ ಹಾಗೂ ಅವ್ರ ಜೊತೆ ಇರ್ತಕ್ಕಂಥ ಸಂಗಡಿಗರು ಎಲ್ಲರೂ ಅಂದ್ರೆ ಕೇದಾರ್ಲಿಂಗ್ ಜೊತೆ ನೂರ್ ನದಾಫಾಲಿ ಆಗಿರ್ಬೋದು, ಅಥವಾ ವಿವೇಕ್ ಕುಂಬಾರ ಆಗಿರ್ಬೋದು, ಅದು ಪುದಾಳ ಕುಂಬಾರ ಆಗಿರ್ಬೋದು, ಹಾಗೆ ರೇವಣಸಿದ್ಧ ಕೊಪ್ಪನವರೇ ಆಗಿರ್ಬೋದು, ಇವ್ರ ಜೊತೆ ಎಲ್ಲರೂ ಜನಗಳು ದಾರಿ ಉದ್ದಕ್ಕೂ ಒಂದು ಫೋಟೋಗಳನ್ನು ತಗೋತಾ ಇರ್ತಾರೆ ಅಂದ್ರೆ ಎಷ್ಟೊಂದು ಇವರು ಅದ್ಭುತ ಹಾಗೆ ಎಷ್ಟೊಂದು ಸೆಲೆಬ್ರಿಟಿಗಿಂತ ಹೆಚ್ಚಿನದಾಗಿದ್ದಾರೆ ನೀವು ತಿಳ್ಕೊಳ್ಬೋದು ವೀಕ್ಷಕರೇ. ಬರೀ ಫೋಟೋವನ್ನೇ ಕ್ಲಿಕ್ಸ್ಕೊಳ್ತಾ ಇಲ್ಲ, ಅವ್ರ ಜೊತೆಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ತಾವು ಅಂಗಡಿಯಿಂದ ಒಂದು ಸ್ವೀಟ್ ಮಾರ್ಟಲ್ಲಿ ಹೋಗಿ ಸ್ವೀಟನ್ನು ತಂದು ಇವರಿಗೆ ಸ್ವೀಟನ್ನು ಕೊಡ್ತಾ ಇದ್ದಾರೆ. ಹಾಗೆ ಅವ್ರ ಜೊತೆಯಲ್ಲಿ ತಮ್ಮ ಹತ್ತಿರ ಇರ್ತಕ್ಕಂಥ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಕಾಣಿಕೆ ಶ್ರೀರಾಮನ ಅಯೋಧ್ಯೆಗೆ ತಲುಪಿಸಿರಿ ಅಂತೇಳಿ ಕೆಲವರು ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ನೀವು ಪಾದಯಾತ್ರೆಯನ್ನು ಮಾಡಿದ್ರಲ್ಲ, ನಿಮ್ಮ ಅನುಕೂಲತೆ ಆಗಲಿ ಅಂತ ಹೇಳಿ ತಾವು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಕೆಲವೊಂದು ಜಿಲ್ಲೆಯಲ್ಲಿ ಯಾವ ಥರ ಅಂತಂದ್ರೆ ಈ ಹಿಂದೆ ಹೋದಂಥ ಜಿಲ್ಲೆಗಳಲ್ಲಿ ಕೆಲವೊಂದು ನೋಡಿದ್ವಿ, ಅಲ್ಲೆಲ್ಲ ಕೆಲವೊಂದು ಜಿಲ್ಲೆಯಲ್ಲಿ ತೊಂದರೆ ಆಯಿತು. ಆದರೆ ಇವತ್ತು ಮುಂದೆ ಇಲ್ಲಿ ಹೋಗ್ತಕ್ಕಂಥ ಪ್ರತಿಯೊಂದು ಊರಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಸಿಗ್ತಾ ಇದ್ದಾವೆ. ಇವತ್ತು ರಾತ್ರಿ ಆಗಲೇನೋ ಅಥವಾ ಬೆಳಗಿನ ಜಾವ ಆಗಲಿ ಅಥವಾ ಮಧ್ಯಾಹ್ನ ಆಗಲಿ ಯಾವಾಗಲೂ ಇವ್ರನ್ನ ಒಂದು ಇದರಿಂದ ಗೌರವದಿಂದ ಅನ್ಯೋನ್ಯತೆಯಿಂದ ನೋಡ್ತಾ ಇದ್ದಾರೆ. ಅವ್ರನ್ನ ತಡೆದುಕೊಂಡು ಅವ್ರ ಜೊತೆಗೆ ವೀಡಿಯೋಗಳನ್ನು ಮಾಡಿಕೊಳ್ಳೋದು, ಹಾಗೆ ಫೋಟೋಗಳನ್ನು ತೆಗೆಸಿಕೊಳ್ಳೋದು. ಒಂದು ಭಾಷೆ ಬರದೇ ಇದ್ದರೂ ಸಮೇತ ಒಂದು ಏನಪ್ಪ ಶ್ರೀರಾಮನ ಅಯೋಧ್ಯೆಗೆ ಪಾದಯಾತ್ರೆ ಹೊಂಟಾನಂತಂದ್ರೆ ಅವರು ಏನಪ್ಪ ಇಲ್ಲಿ ಬರ್ತಕ್ಕಂಥದ್ದು ಭಾಷೆ ಏನೋ ಸಂಬಂಧ ಇಲ್ಲ, ಇಲ್ಲಿ ಇರ್ತಕ್ಕಂಥದ್ದು ವೇಷ ಏನೋ ಸಂಬಂಧ ಇಲ್ಲ. ಇಲ್ಲಿ ಸಂಬಂಧ ಇರೋದು ಕೇವಲ ಏನಪ್ಪ ಅಂತಂದ್ರೆ ಶ್ರೀರಾಮನ ಒಂದು ಭಕ್ತಿ ಒಂದೇ ಸಂಬಂಧ. ಶ್ರೀರಾಮರ ಭಕ್ತರಾದವರು ಇವ್ರಿಗೆ ಜೊತೆ ನಿಂತುಕೊಂಡು ಒಂದು ಫೋಟೋಗಳು ತೆಗೆಸ್ಕೊಳ್ಳೋದಾಗಲಿ ಅಥವಾ ಇವ್ರ ಜೊತೆಗೆ ಸ್ವೀಟ್ ಕೊಡೋದಾಗಲಿ ತುಂಬ ಅದ್ಭುತ ವಿಷಯ ವೀಕ್ಷಕರೇ. ಮುಂಚೆ ಏನಿತ್ತು ಅಂತ ತಿಳ್ಕೊಂಡಿದ್ದೀವಿ ಅಂತ ಇವ್ರಿಗೆ ಹೋಗುವಾಗ ತುಂಬ ದಾರಿ ಉದ್ದಕ್ಕೂ ತುಂಬ ತೊಂದರೆ ಮತ್ತು ಕಷ್ಟವನ್ನು ಅನುಭವಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಮುಂಚೆ ಅಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಕೈ ಘಟನೆಗಳನ್ನು ಇವ್ರಿಗೆ ಆಗಿದಾವೆ. ಯಾಕಂದರೆ ಒಂದು ದೇವಸ್ಥಾನದಲ್ಲಿ ಏನೋ ಮಧ್ಯರಾತ್ರಿಯಿಂದ 11 ಗಂಟೆಯಿಂದ ಬಿಟ್ಟು ಕಳಿಸಿರುತ್ತೆ. ಯಾವುದೇ ಒಂದು ಕಳ್ಳತನ ಆ ದೇವಸ್ಥಾನದಲ್ಲಿ ಆಗಿತ್ತಂತ. ಆ ಕಳ್ಳತನ ಆಗಿದ್ದನ್ನು ನೋಡಿ ಅಲ್ಲಿ ನೀವು ಹಿಂಗೆ ಆದಂಥ ವಿಷಯ ಹೇಳಿದ್ರಂತ. ಆ ವಿಷಯ ಹೇಳಿದ ಸಂಬಂಧ ಇವರು ರಾತ್ರಿ ಮಧ್ಯರಾತ್ರಿಯಿಂದೇ ಇವರು ಅಲ್ಲಿಂದ ಪ್ರಯಾಣಿಸಿದ್ರು. ಹಾಗೆ ವೀಕ್ಷಕರೇ, ಮಹಾಗಾಮದಲ್ಲಿ ನಿನ್ನೆ ರಾತ್ರಿ ಅವರು ವಾಸ್ತವ್ಯ ಹೂಡಿ ಎಂದಿನಂತೆ ಬೆಳಗಿನ ಜಾವವನ್ನು ಇವತ್ತು ಹಾಗೆ ಪ್ರಯಾಣಿಸ್ತಿದ್ದಾರೆ ನೋಡಿ ನೀವು. ಇಲ್ಲಿ ಮಹಾಗಾಮದ ಇದು ತಾಲೂಕು ಇರೋದು. ಇದು ಜಿಲ್ಲಾ ಬಂದು ಯವತಲಮಾಲ ಅಂತ ಹೇಳಕ್ಕೆ ಜಿಲ್ಲಾ ಬರ್ತದೆ. ಆ ಜಿಲ್ಲಾ ಕೇಂದ್ರದಲ್ಲಿ ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಒಂದು 480 ಕಿಲೋಮೀಟರ್ ಪ್ರಯಾಣಿಸಿದ್ದಾರೆ ವೀಕ್ಷಕರೇ. ಯಾಕಂದ್ರೆ ಬೆಳಗಿನ ಜಾವ ತುಂಬ ಥಂಡಿ ಏನಿರ್ತದೆ, ಇಲ್ಲಿಕ್ಕಿಂತಲೂ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಚಳಿ ಏನಿರ್ತದೆ. ಅವರು ಈ ಕೇದಾರ್ಲಿಂಗ ನೋಡ್ಬೋದು. ಅವನು ಹತ್ತಿರ ಒಂದು ಏನಿಲ್ಲ ಒಂದು ಬರ್ಮೋಡಾ ಹಾಗೂ ಒಂದು ಟೀ ಶರ್ಟ್ ಮೇಲೆ ಹೇಗೆ ಹೋಗ್ತಾ ಇದ್ದಾನೆ, ಉಳಿದವರೆಲ್ಲ ಅವನ ಪಕ್ಕದಲ್ಲಿ ಇರ್ತಕ್ಕಂಥವರೆಲ್ಲ ಒಂದು ಏನು ಈ ಚಾದರಗಳನ್ನಾಗಿರ್ಬೋದು ಅಥವಾ ಒಂದು ಸ್ವೆಟರ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ರೇವಣ ನೋಡ್ಬೋದು. ಅದು ಯಾವುದು ಯಾವ ಥರ ಅಂದ್ರೆ ದೇವರ ಸ್ಮರಣೆ ಭಕ್ತಿಯಲ್ಲಿ ಅವನು ಲೀನ ಆಗಿಬಿಟ್ಟಿದ್ದಾನೆ. ಹಾಗೂ ಚಳಿ ಥಂಡಿಯನ್ನು ಲೆಕ್ಕಿಸದೆ ಅವರು ಆ ಥರ ಇದ್ದಾರೆ. ನಾವು ಅದು ಈ ಸಮಯ ಆದರೂ ಒಂದು ಬೆಳಗ್ಗೆ 8 ಗಂಟೆ ಆದರೂ ನಾವು ಬೇಗನೆ ಏಳೋದಿಲ್ಲ. ಯಾಕಂದ್ರೆ ಚಳಿ ಇದೆ, ಬೇಗ ಎದ್ದು ಏನು ಮಾಡೋದು, ಚಳಿಗೆ ತಿರುಗಾಡಕ್ಕೆ ಆಗಲ್ಲ ಅನ್ಕೋತಿರ್ತೀವಿ. ಆದರೆ ಇವತ್ತು ಇವರೆಲ್ಲ ಚಳಿ ಪಳಿ ಇವೆಲ್ಲ ಇವತ್ತು ಗಾಳಿ ಮಳೆ ಹಾಗೆ ಬಿಸಿಲು ಏನು ಲೆಕ್ಕಿಸದೆ ಇವತ್ತು ಪ್ರಯಾಣಿಸ್ತಾರಂದ್ರೆ ತುಂಬ ಒಂದು ಅದ್ಭುತ. ವೀಕ್ಷಕರೇ, ದಯವಿಟ್ಟು ನೀವು ಈ ಮಧುಕುಮಾರ್ ಪಾಟೀಲ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಿ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ
ಈ ಬೆಲ್ ಐಕನ್ ಒತ್ತಿ ನೋಟಿಫಿಕೇಷನ್ ಅಂದ್ರೆ ಪ್ರತಿಯೊಬ್ಬರಿಗೆ ನೋಟಿಫಿಕೇಷನ್ ಆಗ್ತದೆ. ಯಾಕಂದರೆ ನೀವು ಎಲ್ಲರೂ ಭಾಳ ಜನಗಳು ನೋಡ್ತಿದ್ರಿ, ಆದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಲ್ಲ. ಅದಂತ ಆದಷ್ಟು ಜನಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಈ ಈ ನಿಮಗೆ ನೋಟಿಫಿಕೇಷನ್ ಆಗ್ತದೆ. ಇನ್ನಷ್ಟು ನನಗೂ ವಿಡಿಯೋ ಮಾಡೋಕ್ಕೂ ಒಂದು ಖುಷಿಯನ್ನು ಆಗ್ತದೆ. ಆದಷ್ಟು ನಿಮ್ಮ ಆತ್ಮೀಯ ಗೆಳೆಯರಿಗೆ, ನಿಮ್ಮ ಮ ಬಂಧುಗಳಿಗೆ ಯಾರಲ್ಲಿ ಈ ವಿಡಿಯೋಗಳನ್ನು ಆದಷ್ಟು ಜನಗಳಿಗೆ ತಲುಪಿಸಿರುತ್ತಂದ್ರೆ ನೀವು ಹೆಚ್ಚಿನ ಜನಗಳಿಗೆ ತಲುಪಿಸೋದ್ರಿಂದ ಆ ಪಾದಯಾತ್ರೆ ಮಾಡ್ತಕ್ಕಂಥ ಕೇದಾರನಿಗೂ ಒಂದು ಅನುಕೂಲತೆ ಆಗ್ತದಂತ. ಯಾಕೆಂದರೆ ಅವನು ಮಾಡಿದ ಪ್ರಯಾಣ ಪಾದಯಾತ್ರೆಯು ನಮಗೆ ತೋರಿಸುವುದರಿಂದ, ನಾವು ನಿಮಗೆ ತೋರಿಸೋದ್ರಿಂದ ಅವರಿಗೆ ಒಂದು ಒಂದು ಪಾದಯಾತ್ರೆಯು ಒಂದು ಸಾರ್ಥಕತೆ ಆಗ್ತದಂತ ಹೇಳುತ್ತಾ, ಈ ವಿಡಿಯೋ ಕೆಲವೊಂದು ಟೈಮ್‌ದಾಗ ಕ್ವಾಲಿಟಿ ಯಾಕಿಲ್ಲತ್ತಂದ್ರೆ ಕೆಲವೊಂದು ರಾತ್ರಿ ಹೊತ್ತುನು ಹೋಗ್ತಾ ಇರ್ತಾರೆ. ಈ ರಾತ್ರಿ ಹೊತ್ತಲ್ಲಿ ಹೋಗುವಾಗ, ಪ್ರಯಾಣಿಸುವಾಗ ಸರಿಯಾಗಿ ವಿಡಿಯೋ ಒಮ್ಮೆ ಬಂದಿರಲ್ಲ. ಅದನ್ನು ನೀವು ನೋಡಬಹುದು ವೀಕ್ಷಕರೇ.